17ನೇ ಪಾಠ ಅಹೋಮ ರಾಜಮನೆತನ ಮೊಘಲರು ಮತ್ತು ಮರಾಠರು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪ್ರೇಷನ್ ಮಾಡ್ತಕ್ಕಂಥ GPSTRಗೂ ಕೂಡ ತುಂಬಾ ಉಪಯುಕ್ತವಾಗಿದೆ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು 9th ಅಲ್ಲಿ ಹಿಂದಿ, ಸೈನ್ಸ್ ಮತ್ತು SS ಅಲ್ಲಿ ಎಲ್ಲ ನೋಟ್ಸ್, ಕ್ವಶನ್ ಆನ್ಸರ್, ಕಲಿಕಾ ಚೇತರಿಕೆ, FA ಮಾಡೆಲ್ ಎಕ್ಸಾಮ್ ಮಾಡೆಲ್ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, ನಿಮ್ಮ ಪರೀಕ್ಷಾ ತಯಾರಿಗಳನ್ನು ಮಾಡ್ತೀವಿ. ಒಂದು ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮಗಾಗಿ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಇದ್ದಾವೆ ಅಂತ ಹೇಳ್ತಾ ಶುರು ಮಾಡೋಣ. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಲ್ಲಿ 17ನೆಯ ಪಾಠ ಅಹೋಮ ರಾಜಮನೆತನ ಮೊಘಲರು ಮರಾಠರು ಅಂತಕ್ಕಂಥದ್ದು ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಮುಖ್ಯ ಪ್ರಶ್ನೆ ಒಂದಿದೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇತ್ತು. ಮೊದಲ ಪ್ರಶ್ನೆ, ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಡ್ಯಾಶ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಅಹೋಮ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ರಾಜ್ಯ ದೊರೆ ಯಾರಪ್ಪ ಅಂದರೆ ಸುಕುಪ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಡ್ಯಾಶ್. ಹಾಗಾದರೆ ಮೊಘಲರ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಎಸ್, ಸರಿಯಾದ ಉತ್ತರ ಇತ್ತು ಬಾಬರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ ಇದೆ, ಮೊಘಲರಲ್ಲಿ ಪ್ರಸಿದ್ಧ ಸುಲ್ತಾನ ಅಂತ ಕೇಳಿದ್ದಾರೆ. ಸೊ ಮೊಘಲರ ಪ್ರಸಿದ್ಧ ಸುಲ್ತಾನ ಯಾರಪ್ಪ ಅಂತಂದರೆ ಅಕ್ಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಸುಮಾರಾಗಿ ಮೊಘಲರ ಆಡಳಿತದಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ದಕ್ಷವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಿದವರೇ ಅಕ್ಬರ್. ಪ್ರಶ್ನೆ 4, ಆಗ್ರಾದಲ್ಲಿ ತಾಜ್ ಮಹಲ್ ಕಟ್ಟಿಸಿದವನು ಡ್ಯಾಶ್ ಅಂತ ಇದೆ. ಹಾಗಾದರೆ ಆಗ್ರಾದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ತಾಜ್ ಮಹಲನ್ನು ಕಟ್ಟಿಸಿರ್ತಕ್ಕಂಥವರು ಶಾಜಹಾನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 5, ದಿಲ್ಲಿ ಇಲಾಹಿ ಹೊಸ ಪಂಥ ಸ್ಥಾಪಿಸಿದ ಮೊಘಲ್ ಸುಲ್ತಾನ ಡ್ಯಾಶ್. ಹಾಗಾದರೆ ಇ ಇಲಾಹಿ ಅಂತಕ್ಕಂಥ ಹೊಸ ಮತವನ್ನೇ ಸ್ಥಾಪಿಸಿರ್ತಕ್ಕಂಥ ಮೊಘಲ್ ಸುಲ್ತಾನ ಅಕ್ಬರ್. ಈತನೇ ಮೊಘಲರ ಶ್ರೇಷ್ಠ ಪ್ರಸಿದ್ಧ ದೊರೆನೂ ಕೂಡ ಆಗಿದ್ದ. ಪ್ರಶ್ನೆ 6, ಶಿವಾಜಿಯ ತಾಯಿ ಡ್ಯಾಶ್. ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ ಇದ್ದಾವೆ. ಇವುಗಳನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿ ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಬರಿಬೇಕು. ಪ್ರಶ್ನೆ 1 ಇತ್ತು, ಅಹೋಮ ರಾಜಮನೆತನದ ಪ್ರಮುಖ ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗಾದರೆ ವಿದ್ಯಾರ್ಥಿಗಳೇ ತಮಗೆ ಅವ್ರು ಏನು ಕೇಳಿದಾರಪ್ಪ ಅಂತಂದರೆ ಅಹೋಮ ರಾಜಮನೆತನದ ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳು ಯಾವುವು ಅಂತ ಕೇಳಿದ್ದಾರೆ. ಅದರಲ್ಲಿ ಅವರು ಬಂಗಾಳವನ್ನು ವಶಪಡಿಸಿಕೊಳ್ತಾರೆ, ಮೊಘಲರೊಡನೆ ಸ್ನೇಹದಿಂದ ಬಾಂಧವ್ಯವನ್ನು ಬೆಳೆಸ್ತಾರೆ, ಗುವಾಹಟಿ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ, ಅಲ್ಬೋಯ್ ಕಾಳಗದಲ್ಲಿ ಮೊಘಲರನ್ನು ಸೋಲಿಸ್ತಾರೆ. ಯಾರಪ್ಪ ಅಂದರೆ ಅಹೋಮ ರಾಜಮನೆತನದವರು. ಇವು 4 ಕೂಡ ಅಹೋಮ ರಾಜಮನೆತನದ ಮುಖ್ಯವಾಗಿರ್ತಕ್ಕಂಥ ಸಾಧನೆಗಳೇ ಆಗಿದ್ದಾವೆ ಅಂತಕ್ಕಂಥದ್ದು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2ರಲ್ಲಿ ಬಾಬರನ ಸೈನಿಕ ಸಾಧನೆಗಳನ್ನು ವಿವರಿಸಿರಿ. ಬಾಬರ್ ತಮಗೆ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಯಾರಪ್ಪ ಅಂತಂದರೆ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ದೊರೆ. ಈ ಬಾಬರನ ಸೈನಿಕ ಸಾಧನೆಗಳನ್ನು ನೋಡಿದಾಗ ಫಸ್ಟ್ ಈತ ಭಾರತದ ಮೇಲೆ 5 ಸಲ ದಾಳಿಯನ್ನು ಮಾಡ್ತಾನೆ. 1526ರಲ್ಲಿ ಇಬ್ರಾಹಿಂ ಲೋಧಿಯನ್ನು ಮೊದಲನೇ ಪಾನಿಪತ್ ಯುದ್ಧದಲ್ಲಿ ಸೋಲಿಸಿ ಬಿಡ್ತಾನೆ. ಗೋಗ್ರಾ ಮತ್ತು ಕನ್ವಾ ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸ್ತಾನೆ. ಯಾರಪ್ಪ ಅಂತಂದರೆ ಬಾಬರ್. ಈ ಮುಖ್ಯವಾಗಿರ್ತಕ್ಕಂಥ 3 ಕೂಡ ಏನಪ್ಪ ಅಂತಂದರೆ ಬಾಬರನ ಸೈನಿಕ ಸಾಧನೆಗಳೇ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಮುಂದೆ ಇತ್ತು ಪ್ರಶ್ನೆ 3, ಶೇರ್ಷಾನ ಆಡಳಿತ ಪದ್ಧತಿಯೊಂದಿಗೆ ಇಂದಿನ ಆಡಳಿತ ವ್ಯವಸ್ಥೆಯನ್ನು ಹೋಲಿಸಿರಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ತಾವುಗಳು ಏನು ಮಾಡಬೇಕಾಗಿತ್ತು, ಶೇರ್ಷಾನ ಆಡಳಿತ ಪದ್ಧತಿಯನ್ನು ನೋಡಬೇಕಿತ್ತು. ಮೊದಲಿಗೆ ಶೇರ್ಷಾನ ಆಡಳಿತ ಪದ್ಧತಿ ನೋಡೋಣ. ಶೇರ್ಷಾನ ಆಡಳಿತ ಪದ್ಧತಿ ಆದ ನಂತರ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಅಭಿಪ್ರಾಯಗಳನ್ನು ಬರಲಿಕ್ಕೆ ಅನುಕೂಲ ಆಗ್ತದೆ. ಒಂದೇದು, ಶೇರ್ಷಾ ಏನು ಮಾಡ್ತಾನಪ್ಪ ಅಂದ್ರೆ ಸೈನ್ಯ ವ್ಯವಸ್ಥೆಯನ್ನು ವಿಂಗಡಿಸ್ತಾನೆ. ಅದು ಅಶ್ವದಳ, ಕಾಲ್ದಳ, ಗಜದಳ ಅಂತ ಏನು ಮಾಡ್ತಾನೆ ವಿಂಗಡಣೆಯನ್ನು ಮಾಡ್ತಾನೆ. ಮುಂದೆ ಯುದ್ಧ ಸಾಮಗ್ರಿ ಮತ್ತು ಸೈನಿಕರಲ್ಲಿ ಶಿಸ್ತನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ರೈತರ ಬೆಳೆ ನಾಶಕ್ಕೆ ಸರ್ಕಾರದಿಂದ ನಷ್ಟ ಕೊಡ್ತಿತ್ತು. ಭೂಮಿಯನ್ನು ವಿಂಗಡಣೆ ಮಾಡಿದ್ರು. ನ್ಯಾಯದಾನ ಮಾಡ್ತಕ್ಕಂಥ ಪದ್ಧತಿ ಇತ್ತು.
ಇವೆಲ್ಲವುಗಳು ಕೂಡ ಇಂದಿನ ಒಂದು ಆಡಳಿತ ಪದ್ಧತಿಯೊಂದಿಗೆ ಹೋಲಿಕೆನೇ ಆಗಿದೆ. ಇವತ್ತು ಕೂಡ ಸೈನ್ಯದಲ್ಲಿ ಭೂದಳ, ನೌಕಾದಳ, ವಾಯುದಳ ಅಂತಕ್ಕಂಥದ್ದಿದೆ. ಇವತ್ತು ಕೂಡ ಸರ್ಕಾರದವರು ಯುದ್ಧ ಸಾಮಗ್ರಿ ಮತ್ತು ಸೈನಿಕರಲ್ಲಿ ಶಿಸ್ತನ್ನು ಬಳಸಲಿಕ್ಕೆ ಕೆಲಸ ಮಾಡ್ತಾರೆ. ರೈತರ ಬೆಳೆ ನಾಶಕ್ಕೆ ಸರ್ಕಾರದವರು ಪರಿಹಾರ ಕೊಡ್ತಾರೆ, ಬೆಳೆ ವಿಮೆಯನ್ನು ಕೊಡ್ತಾರೆ. ಸೊ ಭೂಮಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ವಿಭಾಗವಾರು ವಿಂಗಡಣೆಯನ್ನು ಮಾಡ್ತಾರೆ. ಇವೆಲ್ಲ ಅಂಶಗಳು ಇಂದಿನ ಆಡಳಿತ ಪದ್ಧತಿಯಲ್ಲಿ ಸಮಾನವಾಗಿ ಇದ್ದಾವೆ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಮುಂದಿನ ಪ್ರಶ್ನೆ 4, ಅಕ್ಬರನು ಗೆದ್ದ ಪ್ರದೇಶಗಳು ಯಾವುವು? ಸೊ ಮುಖ್ಯವಾಗಿ ಅಕ್ಬರ್ ಗೆದ್ದಿರ್ತಕ್ಕಂಥ ಪ್ರದೇಶಗಳಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಂದಹಾರ ಮತ್ತು ಅಹಮದ್ ನಗರ್ ಇವೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಅಕ್ಬರ್ ಗೆದ್ದ ಪ್ರದೇಶಗಳೇ ಆಗಿದಾವ. ಪ್ರಶ್ನೆ 5, ಶಾಜಹಾನನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ. ಒಂದೇದು ಏನು ಹೇಳ್ಬಹುದು ಅಂತಂದ್ರೆ ಭವ್ಯವಾದ ಸ್ಮಾರಕಗಳನ್ನು ನಿರ್ಮಾಣವನ್ನ ಮಾಡ್ತಿದ್ರು. ಅದು ಫತೇಪುರ್ ಸಿಕ್ರಿ, ಆಗ್ರಾ ಮತ್ತು ದೆಹಲಿ. ಎರಡನೇದು ಆಗ್ರಾದಲ್ಲಿ ಆತ ಏನು ಮಾಡ್ತಾನಪ್ಪ ಅಂದ್ರೆ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್ ಮತ್ತು ಕೋಟೆಗಳನ್ನು ನಿರ್ಮಾಣವನ್ನ ಮಾಡ್ತಾನೆ. ಮೂರನೇದು ಕೆಂಪು ಕೋಟೆಯನ್ನು ನಿರ್ಮಿಸ್ತಾರೆ. ನಾಲ್ಕನೇದು ಜಾಮಿಯಾ ಮಸೀದಿಯನ್ನು ಸಹಿತ ನಿರ್ಮಾಣವನ್ನ ಮಾಡ್ತಾರೆ ಅಂತಕ್ಕಂಥದ್ದಿತ್ತು. ಇದು ಶಹಜಹಾನನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇರ್ತಕ್ಕಂಥ ಕೊಡುಗೆಗಳ 4 ಮೇನ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು. ಇನ್ನು 6ನೇ ಪ್ರಶ್ನೆ ಹಾಗೂ ಇದೆ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿರಿ. ಇಲ್ಲಿ ಶಿವಾಜಿಯ ಆಡಳಿತ ವ್ಯವಸ್ಥೆಗೆ ಬಂದಾಗ ವಿದ್ಯಾರ್ಥಿಗಳೇ ಫಸ್ಟ್ ಬರೀಬೇಕು, ಉತ್ತಮ ಆಡಳಿತ ಸಂಘಟನೆಯನ್ನು ಶಿವಾಜಿ ಮಾಡ್ತಾನೆ. ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ತಾರ. ಇಡೀ ಕೇಂದ್ರ ಸರ್ಕಾರದ ಮುಖ್ಯಸ್ಥ ದೊರೆಯೇ ಆಗಿದ್ದ. ಇಲ್ಲಿ ರಾಜನಿಗೆ ಅಷ್ಟಪ್ರಧಾನ ಅಂತಕ್ಕಂಥ ಮಂತ್ರಿಗಳಿರ್ತಾರ. ಮುಖ್ಯವಾಗಿ ಪ್ರಾಂತ, ಜಿಲ್ಲೆ ಮತ್ತು ಗ್ರಾಮಗಳಲ್ಲಿ ಆಡಳಿತದ ಘಟಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ವಿಂಗಡಣೆಯನ್ನು ಮಾಡ್ತಾರ. ಶಿವಾಜಿಯ ಕಾಲದಲ್ಲಿರ್ತಕ್ಕಂಥ ಆಡಳಿತದ ಪದ್ಧತಿ. ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಣ. ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ 7ನೇ ಪ್ರಶ್ನೆ, 1ನೇ ಬಾಜಿರಾಯನ ಸಾಧನೆಗಳನ್ನು ತಿಳಿಸಿ. ಈತ ಗುಜರಾತ್ ಮತ್ತು ಮಾಳ್ವಾ ವಶಪಡಿಸಿಕೊಳ್ತಾನೆ. ಚಿತ್ರದುರ್ಗ ಮತ್ತು ಶ್ರೀರಂಗಪಟ್ಟಣ ಮೇಲೆ ದಾಳಿ ಮಾಡ್ತಾನೆ. ಜಂಜೀರಾವನ್ನು ವಶಪಡಿಸಿಕೊಳ್ತಾನೆ. ಪುಣೆ ಆಡಳಿತದ ಕೇಂದ್ರವಾಗಿ ಇಟ್ಕೋತಾನೆ. ಈತನನ್ನ 2ನೇ ಶಿವಾಜಿ ಅಂತ ಕರೀತಾರೆ. ಮುಖ್ಯವಾಗಿ ಮರಾಠ ಸಾಮ್ರಾಜ್ಯದ ಕೀರ್ತಿ ಪುನಃ ಸ್ಥಾಪನೆ ಮಾಡಿದ ರಾಜ 2ನೇ ಬಾಜಿರಾಯ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಇಷ್ಟು ಈ ಪಾಯಿಂಟ್ಸ್ಗಳು ಇತ್ತು. ಸೊ ಇಲ್ಲಿಗೆ 9ನೇ ತರಗತಿಯ 17ನೇ ಪಾಠದ ಎಲ್ಲ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡಾಯಿತು. ವಿಡಿಯೋಗಳಿಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು